Welcome back, my dear friends. Now, let us discuss about skewness in business statistics, among which the Carl Pearson's coefficient of skewness now calculate manaida. How to calculate Carl Pearson's coefficient of skewness under individual series? Let us see. Skewness, Carl Pearson's coefficient of skewness. ಇದಕ್ಕೆ ಫಾರ್ಮುಲಾ ಏನು? Carl Pearson's coefficient of skewness, which is short formally SKP ಅಂತ ಕರ್ಕೊಳ್ಳೋಣ, is written as mean minus mode divided by standard deviation. Sometimes mode cannot be calculated if the mode is ill defined. ಯಾವಾಗ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಒಂದು ವ್ಯಾಲ್ಯೂ more number of times repeat ಆಗಿದ್ರೆ that can be called as mode. But if two or more values are repeated equal number of times, then mode can be said ill defined. ಒಂದು ಸಂಖ್ಯೆ ಒಂದು ಸಲ ಜಾಸ್ತಿ ಸಲ ರಿಪೀಟ್ ಆದರೆ ಅದನ್ನ ಮೋಡ್ ಅಂತ ಐಡೆಂಟಿಫೈ ಮಾಡ್ತೀವಿ. ಎರಡು ಅಥವಾ ಮೂರು ಸಂಖ್ಯೆಗಳು ಜಾಸ್ತಿ ಸಲ ಈಕ್ವಲ್ ಟೈಮ್ಸ್ ಅಲ್ಲಿ ಸಮವಾಗಿ ಎರಡು ಸಲ ಅಥವಾ ಮೂರು ಸಲ ರಿಪೀಟ್ ಆಗಿದ್ರೆ ಮೋಡ್ ಕೆನಾಟ್ ಬಿ ಡಿಫೈನ್ಡ್. Then we have to change the formula. Then SKP, that is Carl Pearson's coefficient of skewness, is equal to 3 into mean minus median divided by standard deviation. E formula ಹಾಕಬೇಕು. Okay. Now let us go and calculate Carl Pearson's coefficient of skewness under individual series. One sudden problem now. The problem will be like this. Compute Carl Pearson's coefficient of skewness for the following data: 25, 15, 23, 40, 27, 25, 23, 25 and 20. ಸೊ ಈಗ ಇಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ನೆಲ್ಲ ಕೂಡ ನಾವು ಎಕ್ಸ್ ಅಂತ ತಗೊಂಡ್ಬೋಣ. ಓಕೆ, ಲೆಟ್ ಅಸ್ ಕಾಪಿ ಇಟ್. ಎಕ್ಸ್ ಅಂತ ತಗೋಣ. ಓಕೆ, ನಾವು ಆಲ್ ದ ನಂಬರ್ಸ್ ಆರ್ ಕಾಪಿಡ್ ಹಿಯರ್ ಆಸ್ ಎಕ್ಸ್. ಈಗ ಈ ವ್ಯಾಲ್ಯೂಸ್ ಎಷ್ಟಿದೆ? ದಟ್ ಈಸ್ ಕಾಲ್ಡ್ ಎನ್. ನಮ್ಮ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ನಂಬರ್ ಆಫ್ ಐಟಮ್ಸ್ ಆರ್ ಕಾಲ್ಡ್ ಆಸ್ ಎನ್. ಈಗ ಈ ಎನ್ ಅಲ್ಲಿ ಒಂದು ವ್ಯಾಲ್ಯೂನ ಐಡೆಂಟಿಫೈ ಮಾಡ್ಕೊಂಡು ಯಾವ್ದಾದ್ರು ಒಂದು ವ್ಯಾಲ್ಯೂನ ನಾನು 25 ನ ಐಡೆಂಟಿಫೈ ಮಾಡ್ತೀನಿ. ಏನಂತ? It is called as assumed mean. ಯಾಕೆ ಅಂತಂದ್ರೆ we have to calculate d. What is d? d is equal to x minus a. ಈಗಾಗಲೇ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸುಮಾರು ಸಲ ಮಾಡಿದೀವಿ ನಾವು ಎಕ್ಸ್ ಬಾರ್ ಮಾಡಿದಾಗ. ಇಲ್ಲಿ ಏನ ನಾನು 25 ಅಂತ ತಗೊಂಡಿದ್ದೀನಿ, ಎಕ್ಸ್ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ ಅಲ್ಲಿ ಮೈನಸ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಕ್ಯಾಲ್ಕುಲೇಟ್ ಸ್ಮಾಲ್ ಡಿ, ದಟ್ ಇಸ್ ಡಿವಿಯೇಷನ್ಸ್ ಟೇಕನ್ ಫ್ರಮ್ assumed mean. ಮೊದಲನೇದು 25 ಇಲ್ಲಿದೆ ನಂಬರ್ ಎಕ್ಸ್, ಎ ಕೂಡ 25. 25 minus 25 is equal to 0. Again, 15 minus 25 is equal to minus 10. 23 minus 25 is equal to minus 2. 40 minus 25, 15. 27 minus 25, 2. 25 minus 25, 0. 23 minus 25, minus 2. 25 minus 25, 0. And finally 20 minus 25 is 5, minus 5. ಈಗ ಈ ಕ್ಯಾಲ್ಕುಲೇಷನ್ಸ್ ಮಾಡಿರ್ತಕ್ಕಂಥ ಎಲ್ಲ ಯೆಲ್ಲೋ ಕಲರ್ ಅಲ್ಲಿ ಇದೆಯಲ್ಲ, ಇವೆಲ್ಲ ಕೂಡ ಕಾಲ್ಡ್ ಆಸ್ ಡಿ. ಇದನ್ನ ಟೋಟಲ್ ಮಾಡೋಣ. ಇಟ್ ಈಸ್ ಕಾಲ್ಡ್ ಸಿಗ್ಮಾ ಡಿ. ಟೋಟಲ್ ಮಾಡಬೇಕಾದ್ರೆ ಯೆಲ್ಲೋ ಕಲರ್ ಅಲ್ಲಿ ಇರತಕ್ಕಂಥ ಎಲ್ಲ ಡಿವಿಯೇಷನ್ಸ್ ಅನ್ನು ಟೋಟಲ್ ಮಾಡಿ, ಪ್ಲಸ್ ಗಳೆಲ್ಲ ಒಂದ್ ಕಡೆ ಟೋಟಲ್ ಮಾಡ್ಕೊಳ್ಳಿ ಅಂಡ್ ಆಡ್ ಅಪ್ ಆಲ್ ದ ಮೈನಸ್ ಐಟಮ್ಸ್ ಒನ್ಸ್ ವಿಚ್ ಈಸ್ ಗ್ರೇಟರ್. ಸೊ ಅಮಾಂಗ್ ಔಟ್ ಆಫ್ ವಿಚ್ ದ ಗ್ರೇಟರ್ ನಂಬರ್ ದ ಸ್ಮಾಲೆಸ್ಟ್ ನಂಬರ್ ಕ್ಯಾನ್ ಬಿ ಡಿಡಕ್ಟೆಡ್. ಫೈನಲ್ ವ್ಯಾಲ್ಯೂ ಈಸ್ ಟೇಕನ್ ಆಸ್ ಸಿಗ್ಮಾ ಡಿ. ಇಲ್ಲಿ -2 ವ್ಯಾಲ್ಯೂಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಸೈನ್ ಅನ್ನ ಮೈನಸ್ ಅಂತ ತಗೊಂತಿದೀವಿ. -2 ಉಳಿತು. ನಾವು ಗೋ ಫಾರ್ ಸಿಗ್ಮಾ ಡಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಟು ಡೂ? ಈ ಡಿ ಕಾಲಮ್ ಅಲ್ಲಿ ಬಂದಿದೆಯಲ್ಲ, ಇಲ್ಲೆಲ್ಲ ಬಂದಿದೆ ನೋಡಿ, 0, -10, -2 ಇವುಗಳನ್ನ ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿಸಿದ್ರೆ ಡಿ ಸ್ಕ್ವೇರ್ ಬರುತ್ತೆ. ನಾವು 0 into 0 it becomes 0. -10 into -10 100. -2 into -2 4. 15 into 15 225. 2 into 2 4. 0 into 0 0. -2 into -2 4. 0 into 0 again 0. -5 into 5 plus 25. ಈಗ ಈ ಕಾಲಮ್ ಅಲ್ಲಿ ಬಂದಿರತಕ್ಕಂತ ಡಿ ಸ್ಕ್ವೇರ್ ನ ಯೆಲ್ಲೋ ಕಲರ್ ಅಲ್ಲಿ ಇರೋದನ್ನ ಎಲ್ಲವನ್ನ ಟೋಟಲ್ ಮಾಡಿ ಯು ವಿಲ್ ಗೆಟ್ ಸಿಗ್ಮಾ ಡಿ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 362. ನಾವು ನಮ್ಮ ಫಾರ್ಮುಲಾ ಏನ್ ಹೇಳುತ್ತೆ? ಟೇಬಲ್ ಮಾಡಿದ್ದಾಯ್ತು. ಮೀನ್ ಮೈನಸ್ ಮೋಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೀನ್, ಮೋಡ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೂರು ಮಾಡಬೇಕು. ಲೆಟ್ ಅಸ್ ಗೋ ಫಾರ್ ಕ್ಯಾಲ್ಕುಲೇಟಿಂಗ್ mean, computation of mean. What is the formula for mean? Mean or x bar is equal to a plus sigma d by n. So ಮೂರು ವ್ಯಾಲ್ಯೂಸ್ ಇಲ್ಲೇ ಇದೆ ನೋಡಿ. a is equal to 25, then sigma d is equal to -2, n is equal to 9. Substitute ಮಾಡೋಣ. 25 plus -2 divided by 9. ಈಗ 25 ನ ಹಾಗೆ ತಗೊಳ್ಳಿ.
ಇಲ್ಲಿ ಮೈನಸ್ ಇಂಟು ಪ್ಲಸ್ ಇಟ್ ಬಿಕಮ್ಸ್ ಮೈನಸ್ 2/9 ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ 20.22. ಈಗ 25 minus 0.22 becomes 24.78. This is arithmetic mean or x bar. ಈಗ ನಮಗೆ ಮೀಡಿಯನ್ ಮೋಡ್ ಬೇಕೀಗ. ಕಂಪ್ಯೂಟೇಷನ್ ಆಫ್ ಮೋಡ್. ವಾಟ್ ಈಸ್ ಮೋಡ್? ನಾವಿಲ್ಲಿ ನಾನು ಅವಾಗ್ಲೇನೆ ಹೇಳಿದೆ, ಇಲ್ಲಿ ಎಕ್ಸ್ ಅಲ್ಲಿ ಯಾವ ವ್ಯಾಲ್ಯೂ ಜಾಸ್ತಿ ಸಲ ರಿಪೀಟ್ ಆಗಿದೆ, ಒಂದೇ ಒಂದು ಸಂಖ್ಯೆ 25 3 ಸಲ ರಿಪೀಟ್ ಆಗಿದೆ. ಹಾಗೇನೆ 23 is also repeated for more number of times, that is 2 times. ಬಟ್ 25 3 ಟೈಮ್ಸ್ ಆಗಿದೆ, 23 2 ಟೈಮ್ಸ್ ಮಾತ್ರ ಆಗಿದೆ, ಒಂದು ಸಂಖ್ಯೆ ಜಾಸ್ತಿ ಸಲ ರಿಪೀಟ್ ಆಗಿದೆ. ದಟ್ ಈಸ್ ಕಾಲ್ಡ್ ಆಸ್ ಮೋಡ್. ಇಂಡಿವಿಜುವಲ್ ಸೀರೀಸ್ ಅಲ್ಲಿ ನಮಗೆ ಗೊತ್ತು. ಅದನ್ನ ಇನ್ಸ್ಪೆಕ್ಷನ್ ಮೆಥಡ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ಬೈ ಇನ್ಸ್ಪೆಕ್ಷನ್ ಮೆಥಡ್. 25 is repeated for more number of times, that is 25 is repeated for 3 times. Therefore mode is symbolically called as z. Z is equal to 25. ಈಗ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ನಮಗೆ. ಕಂಪ್ಯೂಟೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಪ್ಲೀಸ್ ರೈಟ್ ಡೌನ್. ನೆಕ್ಸ್ಟ್ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕಾದ್ರೆ ವಾಟ್ ವಿ ವಾಂಟ್, ನಮ್ಮ ಫಾರ್ಮುಲಾ ಸೇಸ್ ಫಾರ್ಮುಲಾ ಈಸ್ ಈಕ್ವಲ್ ಟು ಸಿಗ್ಮಾ ರೂಟ್ ಆಫ್ ಸಿಗ್ಮಾ ಡಿ ಸ್ಕ್ವೇರ್ ಬೈ ಎನ್ ಮೈನಸ್ ಆಫ್ ಸಿಗ್ಮಾ ಡಿ ಬೈ ಎನ್ ಹೋಲ್ ಸ್ಕ್ವೇರ್. ಈ ಮೂರು ವ್ಯಾಲ್ಯೂಸ್ ಎಲ್ಲಿತ್ತು? ಟೇಬಲ್ ಅಲ್ಲಿ ಇತ್ತು. ನಾವು ಅವಾಗಲೇ ಮಾಡಿರ್ತಕ್ಕಂಥ ಟೇಬಲ್ ಅಲ್ಲಿ ಇರುತ್ತೆ ಈ ಮೂರು ವ್ಯಾಲ್ಯೂಸ್. ಅಲ್ಲಿ ಬರ್ಕೊಂಡೆ ನಾನು, ಈಸಿ ಆಗುತ್ತೆ. ದೆನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ. ನಾವು by substituting what we will get, so root of sigma d square is to 362 divided by n is equal to 9 minus of sigma d andre minus 2, don't forget minus 2 by 9 whole square. Now ಇದನ್ನ ಸಿಂಪ್ಲಿಫೈ ಮಾಡಬೇಕಾದ್ರೆ root of 362 divided by 9 ಮಾಡಿ 40.2222 ಬಂತು. You please carry this minus here, minus ಹಾಗೆ ತಗೊಳ್ಳಿ. ಈಗ ಬ್ರಾಕೆಟ್ಸ್ ಅಲ್ಲಿ -2 ಡಿವೈಡೆಡ್ ಬೈ 9 ಅನ್ನ ಮಾಡ್ಕೊಳ್ಳಿ. ಇಟ್ ಬಿಕಮ್ಸ್ -0.2222 ಹೋಲ್ ಸ್ಕ್ವೇರ್. ನಾವು ಕ್ಲೋಸ್ ದ ಬ್ರಾಕೆಟ್. ಓಕೆ, ಇಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಾದ್ರೆ ಇಲ್ಲಿ -0.2222 ಇಂಟು -0.222 ಮಾಡಿದ್ರೆ ಸ್ಕ್ವೇರ್ ಅನ್ನ ರಿಮೂವ್ ಮಾಡಿ, ಇದು ಸ್ಕ್ವೇರ್ ಅನ್ನ ಕಡಿಮೆ ಸಿಂಪ್ಲಿಫೈ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ವಾಟ್ ವಿ ಹ್ಯಾವ್ ಟು ಡೂ, ಸಿ ಹಿಯರ್ ಇಟ್ ಈಸ್ -2/9 ಡಿವೈಡೆಡ್ ಬೈ 9 ಹೋಲ್ ಸ್ಕ್ವೇರ್. ಹೆಂಗ್ ಮಾಡೋದು ಅಂದ್ರೆ -0.2222 ಇದು ಬಂತು. ಇಲ್ಲಿ ಹೆಂಗ್ ಬಂತು ಅಂತ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ -0.22 ಬಂತು. ನೆಕ್ಸ್ಟ್ ಸ್ಟೆಪ್ ರೂಟ್ ಆಫ್ 40.2222 ಹಾಗೆ ತಗೊಳ್ಳಿ, ಮೈನಸ್ ಅನ್ನು ಹಾಗೆ ತಗೊಳ್ಳಿ. ಇಲ್ಲಿ -0.2222 ಇಂಟು -0.2222 ಇಟ್ ಬಿಕಮ್ಸ್ ಪ್ಲಸ್ 0.0493 ಬರುತ್ತೆ. ಈ ಮೈನಸ್ ಹಾಗೆ ಇದೆ, ಈ ಮೈನಸ್ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಗೆಟ್ಸ್ ಕ್ಯಾನ್ಸಲ್ಡ್. ಯಾವಾಗ ಪ್ಲಸ್ ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಇವೆರಡು ಮಲ್ಟಿಪ್ಲೈ ಮಾಡಿದ್ರಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರೂಟ್ ಆಫ್ 40.2222 ಅಲ್ಲಿ 0.0493 ಮೈನಸ್ ಮಾಡಿ 40.1729 ಬಂತು. ಪ್ಲೀಸ್ ರಿಮೂವ್ ದ ರೂಟ್. ನಾವು ದ ಆನ್ಸರ್ ಈಸ್ 6.3382 ಬಂತು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದ್ಬಿಟ್ಟು. ಈಗ ವಿ ಆರ್ ರೆಡಿ ಟು ಕ್ಯಾಲ್ಕುಲೇಟ್ ಯಾವ್ದನ್ನ, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಓಕೆ, ದೆನ್ ಗೋ ಫಾರ್ ಇಟ್. ಏನ್ ಫಾರ್ಮುಲಾ? ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೂರು ಆನ್ಸರ್ ಇದೆ ನಮ್ಮ ಹತ್ರ. ಫಸ್ಟ್ ಒನ್ ಮೀನ್ ಇಲ್ಲಿದೆ 24.78, ಮೋಡ್ ಈಸ್ ಈಕ್ವಲ್ ಟು 25, ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು 6.33 ತಾನೆ ಬಂತು. ದೆನ್ ಪ್ಲೀಸ್ ಸಬ್ಸ್ಟಿಟ್ಯೂಟ್ ಇಟ್. 24.78 minus 25 divided by 6.3382. ಸೊ ಈಗ ಮೇಲೆ ಇರ್ತಕ್ಕಂಥ ವ್ಯಾಲ್ಯೂಸ್ ನಾವು ಮೈನಸ್ ಮಾಡಿದ್ರೆ -0.22 ಬಂತು, ಡಿವೈಡೆಡ್ ಬೈ 6.3382 ಹಾಗೆ ಇರಲಿ. ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ಆಫ್ -0.03. ಯಾಕೆಂದ್ರೆ ಈ ನ್ಯೂಮರೇಟರ್ ಮೈನಸ್ ಇದೆ, ಕೆಳಗಡೆ ಡಿನಾಮಿನೇಟರ್ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಅಥವಾ ಮೈನಸ್ ಮತ್ತೆ ಪ್ಲಸ್ ಅನ್ನ ಡಿವೈಡ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಬರುತ್ತೆ. So this is skewness. Carl Pearson's coefficient of skewness ಬಂತು. ಈಗ ಇದಕ್ಕೆ ನಾವು we have to interpret the data. ಇದಕ್ಕೆ ವ್ಯಾಲ್ಯೂನ ನಾವು ಕಮೆಂಟ್ ಮಾಡಬೇಕು. ಏನಾಗಿದೆ, ದ ಡಿಸ್ಟ್ರಿಬ್ಯೂಷನ್ ಈಸ್ ನೆಗೆಟಿವ್ಲಿ ಸ್ಕ್ಯೂಡ್ ಅಂದ್ರೆ ಇಲ್ಲಿ ಮೈನಸ್ ಬಂದಿದೆ ಅದಕ್ಕೋಸ್ಕರ, ಆರ್ ದ ಡಿಸ್ಟ್ರಿಬ್ಯೂಷನ್ ಶೋಸ್ ನೆಗೆಟಿವ್ ಸ್ಕ್ಯೂನೆಸ್. ಈ ತರ ಹೇಳ್ಬೋದು ನಾವು. ಇದು ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಕ್ಕಂಥ ವಿಧಾನ. ಓಕೆ, ನೆನಪಿರುತ್ತೆ ಅಂತ ಅನ್ಸುತ್ತೆ. ಈಗ ನಮ್ಮ ಪ್ರಾಬ್ಲಮ್ ಅಲ್ಲಿ ಈ ಪ್ರಾಬ್ಲಮ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದೇ ತರನೇ ಕ್ಯಾಲ್ಕುಲೇಟ್ ಮಾಡಕ್ಕೆ ವಿ ಹ್ಯಾವ್ ಸಮ್ ಪ್ರಾಬ್ಲಮ್ಸ್. ಯು ಕ್ಯಾನ್ ಟ್ರೈ ದೀಸ್ ಪ್ರಾಬ್ಲಮ್ಸ್. ಫಸ್ಟ್ ಒನ್, ಕಂಪ್ಯೂಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫಾರ್ ದ ಫಾಲೋಯಿಂಗ್ ಡಾಟಾ. ಸೊ ಇದನ್ನ ನೀವು
ಕ್ಯಾಲ್ಕುಲೇಟ್ ಮಾಡಬಹುದು. ಸೀರಿಯಲ್ ನಂಬರ್ ಇದೆ, ಸೀರಿಯಲ್ ನಂಬರ್ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ದೆನ್ ವ್ಯಾಲ್ಯೂಸ್ ಅಂತಿದೆ, ಇದನ್ನ ನೀವು ಎಕ್ಸ್ ಆಗಿ ತಗೊಂಡು ಆನ್ಸರ್ ಮಾಡಿ. Then one more problem is there. Please calculate the mean, modo and standard deviation. Karl Pearson's coefficient of skewness ಬರುತ್ತೆ. Okay, again marks ಅಂತ ಕೊಟ್ಟಿದ್ದಾರೆ, marks ಅನ್ನು ಡೈರೆಕ್ಟ್ ಆಗಿ ನೀವು ತಗೊಂಡು that is considered as x. Next there is one more problem I had given you, ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ. ಕಂಪ್ಯೂಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಸೊ ಇಲ್ಲಿ ನಮಗೆ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ನೀವು ಎಕ್ಸ್ ಅಂತಾನೆ ತಗೊಂಡು ಹಾಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. And one more, find Pearson's coefficient of skewness. Again serial number ಅಂತಿದೆ, ಇದೇನು ನಮ್ಗೆ ಬೇಕಾಗಿಲ್ಲ, ಸುಮ್ಮನೆ ಕೊಟ್ಟರೆ ಬೇಕಾದ್ರೆ ತಗೊಳ್ಳಿ. And values are considered as x. Now we can solve the problems. ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಕ್ಸಾಮ್ಗೆ ರೆಡಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.